ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಅವರ್ ಚಾನಲ್. ವರಮಹಾಲಕ್ಷ್ಮಿ ಹಬ್ಬ ನಮ್ಮ ಮನೆಯಲ್ಲಿ ನಾನು ಯಾವ ರೀತಿ ವರಮಹಾಲಕ್ಷ್ಮಿ ಹಬ್ಬ ಮಾಡಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ, ಹಾಗೆ ಹೇಳ್ತೀನಿ. ಈ ಹಬ್ಬನ ನಾವು ಚಿಕ್ಕ ವಯಸ್ಸಿಂದನೂ ಮಾಡ್ತಾಯಿದ್ದೀವಿ. ನಮ್ಮ ಊರಲ್ಲಾಗಲಿ ನಮ್ಮ ಮನೆಯಲ್ಲಾಗಲಿ ನಾವು ಚಿಕ್ಕ ವಯಸ್ಸಿಂದನೂ ಕೂಡ ಈ ಹಬ್ಬ ಮಾಡ್ತಾಯಿದ್ರು. ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ವರಮಹಾಲಕ್ಷ್ಮಿ ಹಬ್ಬ ಅಂದರೆ. ಯಾಕೆ ಅಂದರೆ ನಾವೆಲ್ಲ ಅವಾಗ ಚಿಕ್ಕ ಚಿಕ್ಕ ಮಕ್ಕಳು, ಅವಾಗೆಲ್ಲ ಒಂಥರ ಖುಷಿ ಸೀರೆ ಉಟ್ಕೊಳ್ಳೋಕ್ಕೆ. ಅವಾಗೆಲ್ಲ ಸೀರೆ ಉಟ್ಕೊಂಡು ಪ್ರತಿಯೊಬ್ಬರು ಮನೆಗೂ ಹೋಗ್ತಾಯಿದ್ವಿ ಅವಾಗ. ಬಟ್ ಈಗೆಲ್ಲ ಅಷ್ಟಿಲ್ಲ. ಬಟ್ ಮುಂಚೆ ಅಂತೂ ಪ್ರತಿಯೊಬ್ಬರು ಮನೆಗೂ, ನಮ್ಮ ಹಳ್ಳಿಯಲ್ಲಿ ಪ್ರತಿಯೊಬ್ಬರು ಮನೆಗೂ ಹೋಗಿ ಅರಿಶಿನ ಕುಂಕುಮ ತೊಗೊಂಡು ಬರ್ತಾಯಿದ್ವಿ. ಒಂಥರ ಚೆನ್ನಾಗಿರ್ತಿತ್ತು. ಅದಕ್ಕೆ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಒಂಥರ ಖುಷಿ ನಮಗೆ. ಅವಾಗೆಲ್ಲ ಅವರವ್ರಿಗೆ ತಕ್ಕಂತೆ ಹಬ್ಬ ಮಾಡ್ತಾಯಿದ್ರು. ಯಾಕಂದರೆ ಅವಾಗ ಅಷ್ಟೊಂದು ರಿಚ್ ಇರಲಿಲ್ವಲ್ಲ ಯಾರೂ. ಹಾಗೆ ಅವರವ್ರ ಅನುಕೂಲಕ್ಕೆ ತಕ್ಕಂತೆ ಅವರು ಹಬ್ಬ ಮಾಡ್ಬೋದು. ನಾನು ಯಾವ ರೀತಿ ಮಾಡಿದೆ ಅಂತ ಹೇಳ್ತೀನಿ. ಹಬ್ಬ ಅಂದರೆ ಗೊತ್ತಲ್ಲ, ಮನೆಯೆಲ್ಲ ಕ್ಲೀನ್ ಮಾಡಿ ಧೂಳುದ್ರಿ ಎಲ್ಲ ತೊಳೆದು ಒರೆಸಿ ಫಸ್ಟು ಮನೆಯನ್ನು ಕ್ಲೀನ್ ಮಾಡ್ಕೊಬೇಕು. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡಿದ್ದಾದಮೇಲೆ ನೆಕ್ಸ್ಟು ಹಬ್ಬದ ತಯಾರಿ ಮಾಡ್ಕೋಬೇಕು. ನಿಮಗೇನಾದರೂ ಇಷ್ಟ ಇದೆ ಅಂತ ಏನಾದರೂ ಸ್ವೀಟ್ಗಳು ಮುಂಚೆ ಎಲ್ಲ ನಾನು ಮಾಡ್ತಾಯಿದ್ದೆ. ಬಟ್ ಇವಾಗ ನನಗೆ ಆಗಲ್ಲ. ಹಾಗಾಗಿ ನಾನೇನು ಈ ಸಲ ಅಡುಗೆಗಳನ್ನೆಲ್ಲ ಮಾಡಲಿಲ್ಲ. ಹಬ್ಬಕ್ಕೆ ಮುಂಚೆನೇ ಏನೇನು ಬೇಕು ಮನೆಗೆ, ಹಬ್ಬಕ್ಕೆ ಏನೇನು ಪೂಜೆ ಸಾಮಗ್ರಿಗಳು ಬೇಕು ಅನ್ನೋದನ್ನೆಲ್ಲ ಫಸ್ಟೇ ತೊಗೊಂಡೆ. ಫಸ್ಟು ನಾವೇನೇ ಪೂಜೆ ಸಾಮಾನು ತೊಗೊಳೋಕ್ಕಿಂತ ಮುಂಚೆ ಫಸ್ಟು ಅರಿಶಿನ ಕುಂಕುಮ ತೊಗೋಬೇಕು. ಅದು ನನಗೆ ನಮ್ಮ ಹಿರಿಯರು ಹೇಳ್ಕೊಟ್ಟಿದ್ದು, ನಾನು ಹಂಗೆ ಫಾಲೋ ಮಾಡ್ತೀನಿ. ನಮ್ಮ ಮನೆಯಲ್ಲಿದ್ದರೂ ಸಹ ಫಸ್ಟ್ ಅರಿಶಿನ ಕುಂಕುಮ ತೊಗೊಂಡು ನೆಕ್ಸ್ಟ್ ಬೇರೆ ದೇವರ ಸಾಮಗ್ರಿಗಳನ್ನ ತೊಗೋಬೇಕು. ಬಾಳೆಕಂದು, ಬಾಳೆ ಎಲೆ, ವೀಳ್ಯದೆಲೆ, ಫ್ರೂಟ್ಸು, ಹೂವುಗಳು ಎಲ್ಲ ಏನೇನು ಬೇಕು ನಾನು ಮುಂಚೆನೇ ತೊಗೊಂಡು ಬಂದು ಸ್ವಲ್ಪ ಹೂವುಗಳನ್ನೆಲ್ಲ ಕಟ್ಟಿ ಎತ್ತಿಟ್ಕೊಂಡಿದ್ದೆ. ದೇವರ ಪೂಜೆ ಸಾಮಗ್ರಿಗಳನ್ನೆಲ್ಲ ತೊಳೆದು ಎಲ್ಲ ಎತ್ತಿಟ್ಕೊಂಡಿದ್ದೆ. ನಾನು ಗುರುವಾರದ ಹಿಂದಿನ ದಿನ ನೈಟು ಮುಂಚೆನೇ, ಅಂದರೆ ಎಲ್ಲ ಕೆಲಸ ಮುಗಿಸಿದ್ನಲ್ಲ, ಹಾಗಾಗಿ ಹಿಂದೆಯೇ ಸ್ನಾನ ಮಾಡಿ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಫಸ್ಟು ಮನೆ ದೇವರಲ್ವಾ, ಮನೆ ದೇವರಿಗೆ ಫಸ್ಟು ದೇವ್ರ ಮನೆ ಅಲ್ವಾ, ಫಸ್ಟು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ದೇವರಿಗೆಲ್ಲ ಹೂವು, ಅರಿಶಿನ ಕುಂಕುಮ, ವಿಭೂತಿ, ಗಂಧ, ಹೂವು ಎಲ್ಲ ಇಟ್ಟು ಫಸ್ಟು ದೇವರ ಮನೆಯನ್ನು ಫಸ್ಟು ರೆಡಿ ಮಾಡಿಕೊಂಡೆ. ದೇವ್ರ ಮನೆ ರೆಡಿ ಮಾಡಿಕೊಂಡು ಶುಕ್ರವಾರ ಅರ್ಲಿ ಮಾರ್ನಿಂಗ್ 3 ಗಂಟೆ 3:30 ನಾನು ದೇವ್ರ ದೀಪ ಹಚ್ಚಿ ಇಟ್ಟೆ. ಫಸ್ಟು ದೇವ್ರ ಮನೆ ಕೆಲಸ ಮುಗೀತು. ನೆಕ್ಸ್ಟು ದೇವ್ರ ಕೂರ್ಸೋಕೆ ರೆಡಿ ಮಾಡ್ಕೊಳ್ಳೋಕ್ಕೆ ಎಲ್ಲ ತಯಾರಿ ಮಾಡ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಸ್ವಲ್ಪ ಅಕ್ಕಿ ತೊಗೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ 1-2 ಡ್ರಾಪ್ಸ್ ತುಪ್ಪ ಹಾಕಿ ಅಕ್ಷತೆಯನ್ನು ಮಾಡ್ಕೊತಾ ಇದ್ದೀನಿ. ಈ ರೀತಿ ಅಕ್ಷತೆ ಮಾಡೋದು ತುಂಬ ಶ್ರೇಷ್ಠ. ಅಕ್ಷತೆನ ನೀರಾಗಿ ಕಲಸೋ ಬದಲು 1-2 ಡ್ರಾಪ್ಸ್ ತುಪ್ಪ ಹಾಕೋದ್ರಿಂದ ತುಂಬ ಶ್ರೇಷ್ಠ. ಇದನ್ನು ನನಗೆ ಒಬ್ಬರು 500 ಹೇಳಿದ್ರು, ನಾನು ಹಾಗೆ ಫಾಲೋ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ನಾನು ದೇವರ ಮನೆಯೆಲ್ಲ ಫಸ್ಟು ಪೂಜೆ ಮಾಡಿ ಅಲಂಕಾರ ಎಲ್ಲ ಮಾಡಿಕೊಂಡೆ. ನೆಕ್ಸ್ಟು ನಾನು ದೇವ್ರಿಗೆ ಕೂರಿಸ್ಬೇಕು. ದೇವ್ರಿಗೆ ಕೂರಿಸೋಕ್ಕೆ ನಾನು ನೆಕ್ಸ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ಅಂದರೆ ಗುರುವಾರ ನೈಟ್ ನಾನು ಫುಲ್ಲು ನಾನು ಎದ್ದಿದ್ದೆ. ಹಾಗಾಗಿ ನೈಟ್ ಫುಲ್ಲು ಕೂಡ ನಾನು ದೇವ್ರ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೆ. ನಾನು ಒಬ್ಬಳೇ ಇರೋದ್ರಿಂದ ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ಮಾಡಿಕೊಂಡೆ. ನೋಡಿ, ಫಸ್ಟು ಒಂದು ಟೇಬಲ್ ಮೇಲೆ ಇಟ್ಟು, ಟೇಬಲ್ ಮೇಲೆ ಒಂದು ಬಟ್ಟೆನ ಹಾಕಿದ್ದೀನಿ. ಅದರ ಮೇಲೆ ಒಂದು ಹೊಸದು ವಸ್ತ್ರ ತೊಗೊಂಡು ಬಂದಿದ್ದೆ. ವಸ್ತ್ರನ ಇಟ್ಟು ಅದರ ಮೇಲೆ ಒಂದು ಬಾಳೆ ಎಲೆ ಇಟ್ಟಿದ್ದೀನಿ. ನೆಕ್ಸ್ಟು ನೋಡಿ, ನಾನು ದೇವ್ರಿಗೆ ಕಳಸ ಓಡೋಕ್ಕೆ ಅಂತ ಒಂದು ಚಂಬು ತೊಗೊಂಡಿದ್ದೀನಿ. ಆ ಚಂಬಲ್ಲಿ ಫಸ್ಟು ಓಂಕಾರ ಬರಿಬೇಕು. ಓಂಕಾರ ಬರೆದು ಅರಿಶಿನ ಕುಂಕುಮ, ಸ್ವಲ್ಪ ಅಕ್ಷತೆ, ಕಾಯಿನು, ಬಟ್ಲಡಿಕೆ, ಗೋಮತಿ ಚಕ್ರ ಮತ್ತು ಶಂಕು, ಕವಡೆ, ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಕಮಲದ ಬೀಜ, ಹುಲ್ಗಂಜಿ, ಈ ಥರ ಪ್ರತಿಯೊಂದನ್ನು ಹಾಕಿದ್ದೀನಿ. ಅದಕ್ಕೆ ಚಿನ್ನ ಬೆಳ್ಳಿ, ಯಾವುದಾದ್ರೂ ಚಿನ್ನ ಅಥವಾ ಬೆಳ್ಳಿ ಇದ್ದರೆ ಹಾಕಬಹುದು. ನಾನು ಚಿನ್ನ ಬೆಳ್ಳಿ ರಿಂಗ್ಸ್ ಇದ್ದು, ನಾನು ಹಾಗಾಗಿ ಅದಕ್ಕೆ ಚಿನ್ನ ಬೆಳ್ಳಿ ರಿಂಗನ್ನು ಅದರೊಳಗೆ ಹಾಕಿದ್ದೀನಿ. ಇದೆಲ್ಲ ಲಕ್ಷ್ಮೀ ದೇವರಿಗೆ ಇಷ್ಟ ಅಂತ ಹೇಳಿ ಹಾಕಿ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ನೋಡಿ, ಇದು ಈ ಥರ ದಾರ, ಈ ಥರ 3 ಎಳೆ ಸಪ್ಪಲ್ಲುಂಡೆ ದಾರ
ಬರುತ್ತೆ ಆ ಥರದ್ದು ತೊಗೊಂಡು ಅದನ್ನು 9 ಎಳೆ ಮಾಡ್ಕೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ನಾನು ಮತ್ತು ನನ್ನ ಮಗಳು ಇಬ್ಬರೇ ಹೆಣ್ಮಕ್ಳು ಇರೋದ್ರಿಂದ ಇದನ್ನು ಹೆಣ್ಮಕ್ಳು ಕಟ್ಕೋಬೇಕು ಅಂತ ಮುಂಚೆಯಿಂದ ನಾವು ಹಾಗೆ ಕಟ್ಕೋತಿರೋದು. ನಮ್ಮ ಅಪ್ಪಾಜಿ ಎಲ್ಲ ಕಟ್ಕೋತಾ ಇರಲಿಲ್ಲ. ಈಗಲೂ ನನ್ನ ಹಸ್ಬೆಂಡ್ಗೇನು ಕಟ್ಟಲ್ಲ, ನಾನು ಮತ್ತು ನನ್ನ ಮಗಳು ಇಬ್ಬರು ಮಾತ್ರ ಈ ಥರ ಒಂದು ಹೂವಕ್ಕೆ ಈ ಥರ 9 ಎಳೆ ದಾರ ಸುತ್ತಿ ಅದನ್ನು ಅರಿಶಿನ ಮಾಡಿ ಕೈಗೆ ಕಟ್ಕೋತೀವಿ. ಅದು ಪೂಜೆಗಿಂತ ಮುಂಚೆ, ನಾವು ಪೂಜೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದನ್ನು ಕೈ ಕಟ್ಕೋಬೇಕು, ಆಮೇಲೆ ಪೂಜೆ ಸ್ಟಾರ್ಟ್ ಮಾಡಬೇಕು. ಇದರಿಂದ ನಮಗೆ ರಕ್ಷಣೆ ಸಿಗುತ್ತೆ. ಪೂಜೆ ಮಾಡೋಕ್ಕೆ ಯಾವುದೇ ಥರ ವಿಘ್ನಗಳಿಲ್ಲದಂತೆ ರಕ್ಷೆಗೋಸ್ಕರ ಇದನ್ನು ಕಟ್ಕೋತೀವಿ. ಕಟ್ಕೊಂಡು ನೆಕ್ಸ್ಟು ಪೂಜೆ ಸ್ಟಾರ್ಟ್ ಮಾಡಬೇಕು. ನಾವು ಬಾಳೆ ಎಲೆ ಇಟ್ಟಿದ್ವಲ್ವ, ಬಾಳೆ ಎಲೆ ಹಾಕಿದ್ವಲ್ವ ಪೂಜೆಗೆ ಅಂತ, ಬಾಳೆ ಎಲೆ ಮೇಲೆ ನಾನು ಈ ಥರ ನಕ್ಷತ್ರಾಕಾರವಾಗಿ ರಂಗೋಲಿ ಬಿಡಿಸ್ತೀನಿ. ಅದಕ್ಕೆ ದೇವರಿಗೆ ಅಂತಲೇ ಬೇರೆ ಥರ ರಂಗೋಲಿ ಬರುತ್ತೆ, ಬಟ್ ನನಗೆ ಆ ಥರ ಬರೆಯೋಕ್ಕೆ ಬರಲ್ಲ, ನಾನು ಯಾವತ್ತೂ ಬರೆದಿಲ್ಲ. ನನಗೆ ಯಾವ ಥರ ಬರುತ್ತೋ ಆ ಥರ ಈ ಥರ ಸ್ವಲ್ಪ ದಳ, ಹೂವಿನ ದಳ ಬರುತ್ತಲ್ಲ, ಕಮಲದ ದಳ, ಆ ಥರ ಅಂದ್ಕೊಂಡು ನಾನು ಈ ಥರ ರಂಗೋಲಿ ಬಿಡ್ತೀನಿ. ರಂಗೋಲಿ ಬಿಟ್ಟು ಅದ್ರ ಮೇಲೆ ಒಂದು ತಟ್ಟೆಗೆ ಅಕ್ಕಿ ತುಂಬಿ ಆ ಅಕ್ಕಿಲಿರೋ ತಟ್ಟೆನ ಈ ರಂಗೋಲಿ ಮೇಲೆ ಇಡ್ತೀನಿ. ರಂಗೋಲಿಗೆ ಮುಂಚೆ ಓಂಕಾರ ಬರೆದು ಅಲ್ಲಿ ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ಆಮೇಲೆ ಅದರ ಮೇಲೆ ನಾನು ತಟ್ಟೆಯನ್ನು ಇಡ್ತೀನಿ. ಇಲ್ಲ ಅಂದರೆ ಬಿಂದಿಗೆ ಇಟ್ಕೊಂಡು ಮುಂಚೆನೇ ಇನ್ನೊಂದು ಬಿಂದಿಗೆ ಇಟ್ಕೋತಾರಲ್ಲ, ಬಿಂದಿಗೆ ನೀರು ತುಂಬಿ ಆದರೂ ಬಿಂದಿಗೆ ಇಟ್ಕೊಂಡು ಒಂದ್ರ ಮೇಲೆ ಒಂದು ಬಿಂದಿಗೆ ಇಟ್ಕೊಂಡು ದೇವರಿಗೆ ಕಳಸ ಹೂಡಿ ಮತ್ತು ಅದು ದೇವರಿಗೆ ಅಲಂಕಾರ ಮಾಡೋ ಥರ ಸೀರೆನೂ ಉಡಿಸ್ಬಹುದು. ಬಟ್ ನನಗಿವಾಗ ನೈಟ್ ಆಗಿರೋದ್ರಿಂದ ಯಾರೂ ಸಪೋರ್ಟ್ ಮಾಡೋಕ್ಕಿಲ್ಲ, ಒಬ್ಬರೇ ಮಾಡೋಕ್ಕಾಗಲ್ಲ. ಹಾಗಾಗಿ ನಾನು ಒಬ್ಬಳೇ ನನಗೆ ಎಷ್ಟಾಗುತ್ತೋ ಅಷ್ಟು ಮಾತ್ರ ಮಾಡಿದ್ದೀನಿ ಇಲ್ಲಿ. ಈಗ ನೋಡಿ, ಅಕ್ಕಿಯಲ್ಲಿ ತಟ್ಟೆ ಇಟ್ಟಿದ್ದೀಲ್ವ, ಅಲ್ಲಿ ಓಂಕಾರ ಬರುತ್ತೆ. ಅದ್ರ ಮೇಲೆ ನಾವು ಮುಂಚೆನೇ ಒಂದು ಚೊಂಬಲ್ಲಿ ಎಲ್ಲ ಮಾಡಿ ಇಟ್ಕೊಂಡಿದ್ವಲ್ಲ, ಅಂದರೆ ಅದಕ್ಕೆ ಏನೇನು ಬೇಕೋ ವಸ್ತುಗಳನ್ನೆಲ್ಲ ಹಾಕಿ ಎತ್ತಿಟ್ಕೊಂಡಿದ್ವಲ್ವ, ಗೋಡಂಬಿ, ದ್ರಾಕ್ಷಿ, ಕವಡೆ, ಆ ಥರ ಎಲ್ಲ, ಅದೇ ಚೊಂಬನ್ನು ಅಲ್ಲಿಟ್ಟಿದ್ದೀನಿ. ಈಗ ಅದಕ್ಕೆ ನಾನು 5 ವೀಳ್ಯದೆಲೆಗಳನ್ನು ದೇವರಿಗೆ ಇಡ್ತೀನಿ. ತೆಂಗಿನಕಾಯಿ ಮುಕ್ಕಣ್ಣೇಶ್ವರ ಅಂತ ಹೇಳಿ ಕರೀತಾರೆ. ಅದರಲ್ಲಿ ಕಣ್ಣುಗಳಿರುತ್ತೆ, 3 ಕಣ್ಣುಗಳಿರುತ್ತಲ್ವ, ಗೊತ್ತಿರುತ್ತೆ ಕೆಲವರಿಗೆಲ್ಲ. ಆ ಥರ ಕಣ್ಣನ್ನು ಕಾಣೋ ಥರ ಇಡಬಾರ್ದು, ಅದನ್ನೆಲ್ಲ ಕ್ಲೋಸ್ ಮಾಡಿ ಇಡಬೇಕು ಅಂತ ನಾನು ಅದನ್ನು ಎಷ್ಟು ಕ್ಲೋಸ್ ಆಗುತ್ತೋ ಅಷ್ಟು ನೀಟಾಗಿ ಮಾಡಿ ಅಷ್ಟನ್ನು ಇಡ್ತೀನಿ. ನೋಡಿ, ನಾವು ಇಡೋ ತೆಂಗಿನಕಾಯಿ ನೀರನ್ನು ಟಚ್ ಮಾಡಬೇಕು. ನಾನು ನೋಡಿದ್ದೀನಿ ಕೆಲವ್ರ ಮನೆಯಲ್ಲಿ ನೀರನ್ನು ಟಚ್ ಮಾಡೋದೇ ಇಲ್ಲ, ಸುಮ್ಮನೆ ಮೇಲೆ ಇಟ್ಬಿಡ್ತಾರೆ. ಆ ಥರ ಇಡಬಾರ್ದು. ಆದಷ್ಟು ತೆಂಗಿನಕಾಯಿ, ನೀರು, ವೀಳ್ಯದೆಲೆ ಎಲ್ಲ ನೀರು ಟಚ್ ಆಗಬೇಕು. ಅದೇ ಅಲ್ವಾ ಕಳಸ ಅಂತ. ಆ ಥರ ಟಚ್ ಮಾಡೋ ಥರ ಇಡಿ ನೀವು, ಟಚ್ ಮಾಡದೇ ಥರ ಇಡೋಕ್ಕೆ ಹೋಗಬೇಡಿ. ನೋಡಿ, ನಾನು ಸೀರೆ ಇಷ್ಟೇ ಉಡ್ಸಿರೋದು, ಜಾಸ್ತಿ ಎಲ್ಲ ಆಗಲಿಲ್ಲ ನನಗೆ. ಹಾಗಾಗಿ ಚಿಕ್ಕದಾಗಿ ನೆರಿಗೆ ಮಾಡಿಕೊಂಡು ನಾವು ಯಾವ ರೀತಿ ಸೀರೆ ಉಟ್ಕೋತೀವಿ ನೋಡಿ, ಅದೇ ಥರ ದೇವರಿಗೂ ಅಷ್ಟೇ ನೀಟಾಗಿ ಸೆರಗು ಆಗಲಿ ಅಥವಾ ನೆರಿಗೆ ಆಗಲಿ ಆ ಥರ ದೇವರಿಗೂ ಕೂಡ ಉಟ್ಕೊಂಡಿರೋ ಥರನೇ ಆದಷ್ಟು ನೀಟಾಗಿ ಉಡಿಸಿ. ನಾನು ಇಷ್ಟೇ ನನ್ನ ಕೈಲಾಗಿದ್ದು ಅಷ್ಟು ಮಾಡಿದ್ದೀನಿ. ನೋಡಿ, ನೆಕ್ಸ್ಟು ದೀಪಗಳು ಅಷ್ಟೇ, ಅವರು ಕೂಡ ಜ್ಯೋತಿ ರೂಪ ಅಲ್ವಾ, ಅವರು ಕೂಡ ದೇವರುಗಳಿದ್ದಂತೆ. ದೀಪನೂ ಅಷ್ಟೇ, ದೀಪಗಳಿಗೂ ಅಷ್ಟೇ ಅರಿಶಿನ ಕುಂಕುಮ ಎಲ್ಲವನ್ನು ಇಟ್ಟು, ಹೂವು ಎಲ್ಲವನ್ನು ಇಟ್ಟು ದೇವರಿಗೆ ಪೂಜೆ ಮಾಡಬೇಕು. ದೀಪನ ನೋಡಿ, ನಾನು ದೇವರಿಂದ 2 ಕಡೆಯೂ ಕೂಡ ದೀಪನ ಇಟ್ಟಿದ್ದೀನಿ. ನಾನು ನೋಡಿ ಆಲ್ಮೋಸ್ಟ್ ಫುಲ್ಲು ನಾನು ಎಲ್ಲ ದೇವ್ರಿಗೆ ರೆಡಿ ಮಾಡಿಟ್ಟಿದ್ದೀನಿ. ನಾನು ಮುಂಚೆಯಿಂದ ಗಿಡಗಳನ್ನು ಸ್ವಲ್ಪ ಬೆಳೆಸ್ಕೊಂಡಿದ್ದೆ ವರಲಕ್ಷ್ಮಿ ಹಬ್ಬಕ್ಕೆ ಅಂತಲೇ. ನಾನು ಪ್ರತಿ ವರ್ಷವೂ ಮಾಡೋದ್ರಿಂದ ಅದಕ್ಕೋಸ್ಕರನೇ ಗಿಡಗಳನ್ನೆಲ್ಲ ನೀಟಾಗಿ ಮುಂಚೆನೇ ಎಲ್ಲ ತೊಳೆದು ಇಟ್ಕೊಂಡು ದೇವರ 2 ಸೈಡಲ್ಲಿ ನಾನು ಇಟ್ಟು ಪೂಜೆ ಮಾಡ್ತೀನಿ. ಅದು ನನಗೊಂಥರ ಖುಷಿ, ಗಿಡಗಳನ್ನೆಲ್ಲ ಇಟ್ಟು ಪೂಜೆ ಮಾಡೋದು. ಫಸ್ಟು ನಾವೇನೇ ಪೂಜೆ ಮಾಡೋಕ್ಕಿಂತ ಮುಂಚೆ ಫಸ್ಟು ಗಣೇಶನಿಗೆ ಪೂಜೆ ಮಾಡಬೇಕು, ಅದು ತುಂಬ ಶ್ರೇಷ್ಠ. ನೋಡಿ, ನಾನು ಆವಾಗ ಕಟ್ಕೊಂಡಿರಲಿಲ್ಲ. ನೋಡಿ, ಈಗ ಫಸ್ಟು ದೇವ್ರ ಪೂಜೆ ಮಾಡಬೇಕು. ಟೈಮ್ ಆಲ್ರೆಡಿ ಒಬ್ಬಳೇ ಮಾಡ್ತಿದ್ರಿಂದ ಎಲ್ಲ ಮಾಡ್ಕೊಂಡು ಟೈಮ್ ಆಗೋಗ್ಬಿಟ್ಟಿದೆ. ನೋಡಿ, ನಾನೇ ಒಬ್ಬಳೇ ಕೈಗೆ ದಾರ ಕಟ್ಕೊಂಡು ಈಗ ಪೂಜೆ ಸ್ಟಾರ್ಟ್ ಮಾಡ್ತೀನಿ. ನನ್ನ ಹತ್ರ ಒಂದು ವ್ರತದ ಬುಕ್ ಇದೆ, ಹಾಗಾಗಿ ಆ ಬುಕ್ಕನ್ನೇ ನಾನು ತೊಗೊಂಡು ಬುಕ್ಕಲ್ಲಿ ಯಾವ ರೀತಿ ಇದೆ ನೋಡಿ ಆ ಥರನೇ ನಾನು ಪೂಜೆ ಮಾಡ್ತೀನಿ. ಮುಂಚೆ ಎಲ್ಲ ಆ ಥರ ಮಾಡ್ತಿರಲಿಲ್ಲ, ಬಟ್ ಇವಾಗ ಈ ಥರ ಮಾಡ್ತಾಯಿದ್ದೀನಿ. ಫಸ್ಟು ಗಂಗೆಗೆ ಪೂಜೆ ಮಾಡಿ ಗಂಗೆ ನೀರನ್ನು ಪ್ರತಿಯೊಂದು ಕಡೆಯೂ ಪ್ರೋಕ್ಷಣೆ ಮಾಡಬೇಕು.
ಆಗ ಗಂಗೆ ಚಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳಿ ಗಂಗೆನ ಫಸ್ಟ್ ಪೂಜೆ ಮಾಡಿ ಗಂಗೆ ನೀರನ್ನು ಪ್ರತಿಯೊಂದು ಕಡೆ ಹಾಕಿ ಶುಭ್ರ ಮಾಡೋ ಥರ ಶುಭ್ರ ಮಾಡಬೇಕು, ಆಯಿತಾ. ನೆಕ್ಸ್ಟು ನಾನು ಈ ಕಳಸ ಇಡ್ತೀನಿ. ಈ ಕಳಸ ಮುಂಚೆ ಎಲ್ಲ ಇಡ್ತಾ ಇರಲಿಲ್ಲ, ನಂಗೆ ಗೊತ್ತಿರಲಿಲ್ಲ, ಈಗ ಇಡ್ತೀನಿ. ಏನಂದರೆ ಲಕ್ಷ್ಮಿ ಅಂದಮೇಲೆ ವಿಷ್ಣು ದೇವರು ಇರಬೇಕಲ್ವಾ, ಅದಕ್ಕೆ ಆ ದೇವರನ್ನ ವಿಷ್ಣು ದೇವರು ಅಂತ ಹೇಳಿ ನಾನು ಪೂಜೆ ಮಾಡ್ತೀನಿ. ನೆಕ್ಸ್ಟು ಇನ್ನೊಂದು ಕಳಸ ಲಕ್ಷ್ಮೀ ದೇವರು ಅಂತ ಹೇಳಿ ಪೂಜೆ ಮಾಡ್ತೀನಿ. ಆ ಥರ ಫಸ್ಟು ವಿಷ್ಣು ದೇವರನ್ನು ಕೂಡ ನಾನು ಈಗ ಇತ್ತೀಚೆಗಷ್ಟೇ ಸುಮಾರು 3 ವರ್ಷದ ಹಿಂದೆಯಿಂದ ಮಾತ್ರ ಇಡ್ತಾಯಿದ್ದೀನಿ, ಮುಂಚೆ ಇಡ್ತಿರಲಿಲ್ಲ ನಾನು. ಇದು ವಿಷ್ಣು ದೇವರು, ಅದಕ್ಕೆ ಲಕ್ಷ್ಮೀ ಮತ್ತು ವಿಷ್ಣು ದೇವರು ಗಂಡ ಹೆಂಡತಿ ಅಲ್ವಾ, ಅದಕ್ಕೆ ಇಬ್ಬರ ಆಶೀರ್ವಾದನೂ ಸಿಗಲಿ ಅಂತ ನಾನು ಪೂಜೆ ಮಾಡ್ತೀನಿ. ನೆಕ್ಸ್ಟು ಫಸ್ಟು ನಾವು ಗಣೇಶನಿಗೆ ಪೂಜೆ ಮಾಡಬೇಕು. ಗಣೇಶನಿಗೆ ಪೂಜೆ ಮಾಡಿ ನಮ್ಮ ಪೂಜೆಗೆ ಯಾವುದೇ ಥರ ವಿಘ್ನ ಬರಬಾರ್ದು ಅಂತ ಹೇಳಿ ನಾವು ಗಣೇಶನ ಪ್ರಾರ್ಥನೆ ಮಾಡಿಕೊಂಡು ಗಣೇಶನಿಗೆ ಫಸ್ಟು ಪೂಜೆ ಮಾಡಬೇಕು. ಗಣೇಶನ ಪೂಜೆ ಆದಮೇಲೆ ನಾನು ವಿಷ್ಣು ದೇವ್ರ ಪೂಜೆ ಮಾಡ್ತೀನಿ. ಕೆಲವೊಂದು ಅದೇ ಥರ ಈ ಬುಕ್ಕಲ್ಲಿ ಇದೆಯಲ್ಲ, ಅದೇ ಥರ ವ್ರತದ ಬುಕ್ಕು, ವರಮಹಾಲಕ್ಷ್ಮಿ ವ್ರತದ ಬುಕ್ಕು ನನ್ನ ಹತ್ರ. ವರಮಹಾಲಕ್ಷ್ಮಿದ್ದಿಲ್ಲ, ವೈಭವಲಕ್ಷ್ಮಿ ಮಾಡ್ತೀನಲ್ವ ನಾನು ಪ್ರತಿ ವರ್ಷ, ಆ ಬುಕ್ಕಲ್ಲಿ ಇದೆ ಫಸ್ಟು ಯಾವ ಥರ ಷೋಡೋಪಚಾರ ಮಾಡಬೇಕು, ಯಾವ ಥರ ದೇವರನ್ನ ಆವಾಹನೆ ಮಾಡಬೇಕು, ದೇವರಿಗೆ ಯಾವ ರೀತಿ ಪೂಜೆ ಸಲ್ಲಿಸಬೇಕು ಅನ್ನೋದು ಆ ಬುಕ್ಕಲ್ಲಿದೆ. ನಾನು ಆ ಥರ ಹೇಳ್ಕೊಂಡು ಪೂಜೆ ಮಾಡ್ತೀನಿ. ಅದಾದಮೇಲೆ ಅದೇ ಥರ ವಿಷ್ಣು ದೇವ್ರಿಗೂ ಸಹ ವಿಷ್ಣು ದೇವರನ್ನು ಸಹ ಆವಾಹನೆ ಮಾಡಿ ನಾವು ಅದು ವಿಷ್ಣು ದೇವರಿಗೂ ಪೂಜೆ ಮಾಡ್ತೀನಿ ನಾನು. ನೆಕ್ಸ್ಟು ಲಕ್ಷ್ಮೀ ದೇವರಿಗೂ ಅಷ್ಟೇ ನಾನು ಹಂಗೇ ಲಕ್ಷ್ಮೀ ದೇವರಿಗೂ ನಾನು ಅದೇ ರೀತಿ ಪೂಜೆ ಮಾಡ್ತೀನಿ. ಅಮ್ಮನಿಗೂ ಅಷ್ಟೇ ಕಳಸ ಇಟ್ಟು ಸೀರೆ ಉಡಿಸಿ ಗೆಜ್ಜೆ ವಸ್ತ್ರ ಹಾಕಿ ಹೂವು ಹಾರಗಳು ಒಡವೆಗಳು ಏನಿರುತ್ತೋ ಅಮ್ಮನಿಗೂ ಸಹ ಎಲ್ಲ ಪ್ರತಿಯೊಂದನ್ನು ಹಾಕಿ ದೇವರಿಗೆ ನಾನು ಎಡೆ ಮಾಡಿದ್ದೆ. ಸಜ್ಜಿಗೆ ಇಷ್ಟ ಅಲ್ವಾ ಅಮ್ಮನಿಗೆ, ಲಕ್ಷ್ಮಿಗೆ ಸಜ್ಜಿಗೆ ಇಷ್ಟ, ಹಾಗಾಗಿ ನಾನು ಸಜ್ಜಿಗೆ ಮಾಡಿ ದೇವರಿಗೆ ಎಡೆ ಮಾಡಿದ್ದೆ. ನಮ್ಮದು ಇದೆಲ್ಲ ಆದಮೇಲೆ ಶಾಸ್ತ್ರೋಕ್ತವಾಗಿ ಬುಕ್ಕಲ್ಲಿ ಯಾವ ರೀತಿ ಇದೆ, ಅರ್ಚನೆ ಆಗಿರ್ಬೋದು, ನಾಮಗಳಾಗಿರಬಹುದು, ಪ್ರತಿಯೊಂದನ್ನು ನಾನು ಮಾಡಿದೆ. ಆಮೇಲೆ ದೀಪ ಹಚ್ಚಿ ಎಲ್ಲ ಪೂಜೆ ಮಾಡಿದೆ. ನಾನು ಜಾಸ್ತಿ ಏನು ಈ ಸಲ ನನಗೇನು ಅಡುಗೆ ಊಟ ಎಲ್ಲ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ಅಡುಗೆ ಮಾಡಿದೆ. ಸಿಹಿ ಅಂತೂ ಮಾಡಬೇಕು, ಅದೇ ರೀತಿ ಸಿಹಿ ಮಾಡಿದೆ. ನನ್ನ ಹಸ್ಬೆಂಡು ಕಡಲೆಕಾಳು ಹಾಕಿ ಏನಾದರೂ ಸ್ವೀಟ್ ಮಾಡು, ಕಡಲೆಕಾಳು ಹಾಕಿ ಸ್ವೀಟ್ ಮಾಡು ಅಂತ ಮುಂಚೆನೇ ಹೇಳಿದರು. ಹಾಗಾಗಿ ನನಗೇನು ಕಡಲೆಕಾಳು ಹಾಕಿ ಸ್ವೀಟ್ ಮಾಡೋಕ್ಕೆ ಬರಲಿಲ್ಲ. ಏನು ಬಂತೋ ಅದನ್ನು ಸ್ವಲ್ಪ ಕಡಲೆಕಾಳು ಹಾಕಿ ಸ್ವೀಟ್ ಮಾಡಿದೆ ಸ್ವಲ್ಪ ಅಷ್ಟೇ. ಆಮೇಲೆ ಪಾಯಸ, ಮಾಮೂಲಿ ಅನ್ನ ಸಾಂಬಾರು ಅಷ್ಟೇ ಮಾಡಿದೆ ನಾನು. ಅದೆಲ್ಲ ದೇವ್ರಿಗಿಟ್ಟು ಎಡೆ ಮಾಡಿದ್ದೀನಿ. ದೇವ್ರಿಗೂ ಅಷ್ಟೇ ಊಟ ಬಡಿಸೋ ಥರ ಊಟ ಕೊಡಬೇಕು, ಅದು ಎಡೆ ಮಾಡಬೇಕು ಇಲ್ವಾ. ಸಜ್ಜಿಗೆ ಆದರೂ ಅಷ್ಟೇ, ನಾನು ಫಸ್ಟು ಸಜ್ಜಿಗೆನೇ ಮಾಡಿ ಎಡೆ ಮಾಡಿದೆ. ನೆಕ್ಸ್ಟ್ ಮಿಕ್ಕಿದ್ದೆಲ್ಲ ನಾನು ಆಮೇಲೆ ಮಾಡಿ ಆಮೇಲೆ ನಾನು ಎಡೆ ಮಾಡಿದೆ. ಬೆಳಗ್ಗೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆನೇ ನಾನು ಪೂಜೆ ಎಲ್ಲ ದೇವ್ರಿಗೆ ಮಾಡಿದ್ದೆ. ಪೂಜೆ ಎಲ್ಲ ಮುಗಿಸಿ ನೆಕ್ಸ್ಟು ನಾನು ಅಡುಗೆ ಕೆಲಸಕ್ಕೆ ಹೋಗಿದ್ದು. ನನ್ನ ಮಗಳು, ನನ್ನ ಹಸ್ಬೆಂಡು ಎಲ್ಲ ಮನೆಯಲ್ಲೇ ಇದ್ದರು. ನನ್ನ ಮಗಳಿಗೆ ಮಾಮೂಲಿ ರಜಾ, ಹಸ್ಬೆಂಡು ವರ್ಕ್ ಫ್ರಮ್ ಹೋಮ್ ಇತ್ತು, ಮನೆಯಲ್ಲೇ ಇದ್ದರು. ಅವರೆಲ್ಲ ಇದ್ದು ಫ್ರೆಶ್ ಅಪ್ ಆಗಿ ಎಲ್ಲ ಆದಮೇಲೆ ತಿಂಡಿ ತಿಂದಮೇಲೆ ಆಮೇಲೆ ಅಡುಗೆಗೆ ರೆಡಿ ಮಾಡಿದೆ. ನೆಕ್ಸ್ಟು ನಾನು ಸಂಜೆಯಲ್ಲಿ ಎಲ್ಲ ಮುತ್ತೈದೆಯರನ್ನ ಸಂಜೆ ಕರೆದು ಅರಿಶಿನ ಕುಂಕುಮ ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ಸ್ವಲ್ಪ ಎಲ್ಲ ಸಂಜೆನೇ ಬರ್ತಾರೆ, ಕೆಲವರು ಕೊಡೋರು ಬೇಗ ಕೊಡ್ತಾರೆ, ಬಟ್ ನಾನು ಸಂಜೆನೇ ಎಲ್ಲರನ್ನೂ ಕರೆದುಕೊಳ್ಳೋಣ ಅಂತ ಸಂಜೆನೇ ರೆಡಿ ಮಾಡಿಕೊಂಡೆ. ಹಾಗಾಗಿ ನಾನು ಸಂಜೆ ಮತ್ತೆ ರೆಡಿ ಆಗೋಣ ಅಂತ ಹೇಳಿ ರೆಡಿ ಆಗ್ತಿದ್ದೆ. ನನ್ನ ಮಗಳು ಈ ವಿಡಿಯೋ ಎಲ್ಲ ಮಾಡಿದ್ದಾಳೆ. ನನ್ನ ಹಸ್ಬೆಂಡು ಸೀರೆ ಎಲ್ಲ ಪಿನ್ನೆಲ್ಲ ಮಾಡೋಕ್ಕೆ ಹೆಲ್ಪ್ ಮಾಡ್ತಿದ್ರು. ನನ್ನ ಮಗಳು ಎಲ್ಲ ವಿಡಿಯೋ ಮಾಡಿದ್ಲು, ಸರಿ ಅಂತ ನಾನು ಹಂಗೆ ಆ ವಿಡಿಯೋ ಕ್ಲಿಪ್ನೆಲ್ಲ ಹಾಕಿದೆ ಅಷ್ಟೆ. ಮಾಮೂಲಿ ಹಬ್ಬ ಅಂದರೆ ಸೀರೆ ಎಲ್ಲ ಉಟ್ಕೊಂಡು ರೆಡಿಯಾಗಿ ಆಮೇಲೆ ಮತ್ತೆ ಸಂಜೆ ಈವ್ನಿಂಗು ಸೀರೆ ಎಲ್ಲ ಹಾಕ್ಕೊಂಡು
ಸಂಜೆ ಮತ್ತೆ ರೆಡಿ ಆಗಿದ್ವಿ. ಸಂಜೆ ರೆಡಿ ಆದಮೇಲೆ ಮತ್ತೆ ನನ್ನ ಮಗಳಿಗೂ ರೆಡಿ ಮಾಡಿದೆ. ಅವಳು ಲಂಗ ದಾವಣಿ ಹಾಕೋತೀನಿ ಅಂತ ಲಂಗ ದಾವಣಿ ಹಾಕ್ಕೊಂಡಿದ್ದು. ಅವಳು ನಾನು ಇಬ್ಬರು ರೆಡಿ ಆದ್ವಿ. ರೆಡಿ ಆದಮೇಲೆ ನೋಡಿ, ಅವಳ ಕೈಗೆ ನಾನು ದಾರ ಕಟ್ಟಿರಲಿಲ್ಲ. ಅವಳು ಸರಿ ಅಂತ ಹೇಳಿ, ಅವಳು ಸಂಜೆ ಪೂಜೆ ಮಾಡ್ತೀನಿ ಅಂದ್ಲಲ್ವ, ಆಯಿತು ಅಂತ ಹೇಳಿ ಅವಳಿಗೂ ಅಷ್ಟೇ ಸಂಜೆ ಅವಳಿಗೆ ದಾರ ಕಟ್ಟಿ ಅವಳು ನಾನು ಇಬ್ಬರು ಸಂಜೆ ಎಲ್ಲರೂ ಸೇರಿ ಪೂಜೆ ಮಾಡಿದ್ವಿ. ಮತ್ತು ಬೆಳಗ್ಗೆ ಮಾರ್ನಿಂಗೇ ಮಾಡಿದ್ವಿ ಅಲ್ವಾ, ಅದಕ್ಕೆ ಸಂಜೆನೂ ಮಾಡಿದ್ವಿ. ಸಂಜೆನೂ ಮಾಡಬೇಕು. ಲಕ್ಷ್ಮಿಗೆ ಗೋಧೂಳಿ ಟೈಮ್ ಅಂದರೆ ಸಂಜೆನೇ ಅಲ್ವಾ ಗೋಧೂಳಿ ಟೈಮ್, ಅವಾಗ ತುಂಬ ಇಷ್ಟ ಲಕ್ಷ್ಮಿಗೆ. ಹಾಗಾಗಿ ಸಂಜೆ ಅವಳಿಗೆ ತುಂಬ ಇಷ್ಟ ಅಂತ ಸಂಜೆಯಲ್ಲಿ ಅಷ್ಟೆ. ಮತ್ತು ದೀಪ ಹಚ್ಚಿ ಮತ್ತು ಸ್ವಲ್ಪ ಎಣ್ಣೆಗಳೆಲ್ಲ ಹಾಕಿ ದೀಪ ಹಚ್ಚಿ ಎಲ್ಲ ಮಾಮೂಲಿ. ಮತ್ತು ಊದುಬತ್ತಿ, ಕರ್ಪೂರ, ತುಪ್ಪದ ಆರತಿ ಮತ್ತು ಧೂಪ ಎಲ್ಲ ಹಾಕಿ ದೇವರ ಪೂಜೆ ಮಾಡಿದ್ವಿ. ದೇವರ ಪೂಜೆ ಮಾಡೋದ್ರಿಂದ ಮನಸ್ಸಿಗೆ ಒಂದು ತೃಪ್ತಿ ಸಿಗುತ್ತೆ. ಮುಂಚೆ ಎಲ್ಲ ಹಬ್ಬಗಳು ಗೊತ್ತಲ್ಲ, ನಾವೆಲ್ಲ ತುಂಬ ಚಿಕ್ಕ ಏಜಲ್ಲಿದ್ದಾಗ ಹಬ್ಬ ಅಂದರೆ ಏನೋ ಖುಷಿ ಮಾಡ್ತಾ ಇದ್ದಿದ್ದೆಲ್ಲ ಅಮ್ಮನೇ. ಬಟ್ ನಮಗೆ ಓಡಾಡೋದೇ ಒಂದು ಖುಷಿ ಇರ್ತಿತ್ತು. ಬಟ್ ಈಗ ನಾವೇ ಹಬ್ಬ ಮಾಡಬೇಕು. ಮಕ್ಕಳಿಗೆ ಈಗ ಖುಷಿ ಆಗುತ್ತೆ, ನಮ್ಮಮ್ಮ ಏನೋ ಮಾಡ್ತಾರೆ ದೊಡ್ಡದಾಗಿ ಅಂತ. ನನ್ನ ಹಸ್ಬೆಂಡು ಅಷ್ಟೇ ನನಗೆ ತುಂಬ ಹೆಲ್ಪ್ ಮಾಡಿದ್ರು. ಮನೆ ಕ್ಲೀನ್ ಮಾಡೋದ್ರಿಂದ ಹಿಡಿದು ಪೂಜೆವರೆಗೂ ಪ್ರತಿಯೊಂದನ್ನು ಸಹ ಹೆಲ್ಪ್ ಮಾಡಿದ್ರು. ನನ್ನ ಮಗಳು ಅಷ್ಟೇ, ನನ್ನ ಯಜಮಾನ್ರು ಅಷ್ಟೇ, ಇಬ್ಬರು ಸಹ ನನಗೆ ಪೂಜೆಗೆಲ್ಲ ಹೆಲ್ಪ್ ಮಾಡಿಕೊಡ್ತಾರೆ. ಎಲ್ಲ ಇಷ್ಟೆಲ್ಲ ಒಬ್ಬರೇ ಮಾಡ್ತೀವಿ ಅಂದರೆ ಆಗಲ್ಲ. ದೇವ್ರು ಕೂರಿಸಿ ಪೂಜೆ ಮಾಡಿದ್ದು ನಾನೇ. ಬಟ್ ಅದಕ್ಕಿಂತ ಮುಂಚೆ ಅದಾದಮೇಲಾದ್ರೂ ಪ್ರತಿಯೊಂದನ್ನು ಸಹ ಅಷ್ಟೇ ನನ್ನ ಮಗಳು, ನನ್ನ ಹಸ್ಬೆಂಡು ನನಗೆ ಹೆಲ್ಪ್ ಮಾಡಿಕೊಡ್ತಾರೆ. ಹಾಗಾಗಿ ಹೇಗೋ ನನಗೆ ಎಷ್ಟು ತಿಳಿತೋ, ನನಗೆ ಎಷ್ಟರ ಮಟ್ಟಿಗೆ ಅಮ್ಮ ಕೊಟ್ಟಲೋ ಅಷ್ಟು ನಾನು ದೇವರ ಪೂಜೆ ಮಾಡಿದೆ. ನೋಡಿ, ದೇವರಿಗೆ ಎರಡೂ ಕಡೆ ಬಾಳೆಕಂದ ಇಡೋದು ಅಮ್ಮನಿಗೆ ತುಂಬ ಖುಷಿ, ಅದೊಂದು ಶ್ರೇಷ್ಠವಾದದ್ದು. ಅದೇ ಥರ ಬಾಳೆಕಂದು ಗಿಡಗಳಾಗಿರಬಹುದು, ಪ್ರತಿಯೊಂದನ್ನು ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗೂ ಇಷ್ಟ. ನೋಡಿ, ನಮ್ಮ ಮನೆಯಲ್ಲಿ ಒಂದು ತುಳಸಿ ಗಿಡ ಇಟ್ಕೊಂಡಿದ್ದೀನಿ. ತುಳಸಿ ಅಮ್ಮನಿಗೂ ಅಷ್ಟೇ ಬೆಳಗ್ಗೆನೇ ಎದ್ದು ಎಲ್ಲ ಪೂಜೆ ಮಾಡಿ ರಂಗೋಲಿ ಎಲ್ಲ ಇಟ್ಟಿದ್ದೆ. ಮತ್ತು ನಾನು ದೇವರಿಗೆಲ್ಲ ಪೂಜೆ ಮಾಡಿದೆ. ಏನೋ ಒಂಥರ ಖುಷಿ, ಹಬ್ಬ ಅಲ್ವಾ, ಒಂಥರ ಖುಷಿ. ಹೀಗೆ ಮಾಡಬೇಕು ಹಾಗೇ ಮಾಡಬೇಕು ಅಂದರೆ ಆಗಲ್ಲ. ಅಷ್ಟೇ ಶಾಸ್ತ್ರವಾಗಿ ಇಷ್ಟೇ ಶಾಸ್ತ್ರವಾಗಿ ಅಂದರೆ ನನಗೆ ಗೊತ್ತಿಲ್ಲ. ನಾನು ಮುಂಚೆಯಿಂದ ಯಾವ ಥರ ಮಾಡ್ಕೊಂಡು ಬಂದಿದ್ದೆ ಆ ಥರ ಮಾಡ್ತೀವಿ. ಕೆಲವೊಂದು ತಪ್ಪುಗಳು ಇದ್ದಾಗ ತಿದ್ದುಕೊಂಡು ಹಾಗೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅಷ್ಟೇ. ನಿಮಗೂ ಏನಾದರೂ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಯಾಕಂದರೆ ನಂಗೆ ಗೊತ್ತಿರೋ ಅಷ್ಟು ಶಾಸ್ತ್ರೋಕ್ತವಾಗಿ ಮಾಡಿದ್ದೀನಿ. ನಿಮಗೇನಾದರೂ ಈ ವಿಡಿಯೋದಲ್ಲಿ ನೋಡಿ ನಿಮಗೇನಾದರೂ ಯಾವುದಾದ್ರೂ ವಿಷಯಗಳಿಷ್ಟ ಆದರೆ ನಮ್ಮ ಚಾನಲ್ನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಾವು ಎಷ್ಟೇ ಮಾಡಿದ್ರೂ ಭಕ್ತಿಯಿಂದ ಪೂಜೆ ಮಾಡೋದು ತುಂಬ ಇಂಪಾರ್ಟೆಂಟು. ಅಲಂಕಾರಕ್ಕಿಂತ ಭಕ್ತಿನೇ ತುಂಬ ಇಂಪಾರ್ಟೆಂಟು. ಭಕ್ತಿನೇ ತುಂಬ. ನಾನು ಹಣ್ಣುಗಳನ್ನು ಅಷ್ಟೇ ಸ್ವಲ್ಪ ಸಿಂಪಲ್ಲಾಗೆ ತಂದಿದ್ದೆ. ನಮ್ಮದ್ರಲ್ಲೇ ಬೆಳೆದಿದ್ದಂತಹ ಬಟರ್ ಫ್ರೂಟ್ ಇತ್ತು. ಹಬ್ಬಕ್ಕೆ ಅಂತಲೇ ನಮ್ಮ ಮನೆಯವರು ಕಿತ್ಕೊಂಡು ಬಂದಿದ್ದರು ಊರಿಂದ. ಬಟರ್ ಫ್ರೂಟು ಇಟ್ಟು ಈ ಸಲ ನಮ್ಮದೇ ಗಿಡದಲ್ಲಿ ಬೆಳೆದಿರೋಂಥ ಬಟರ್ ಫ್ರೂಟು, ಸೀಬೆಹಣ್ಣು ಎಲ್ಲ ದೇವರಿಗೆ ಇಟ್ಟಿದ್ವಿ. ಖುಷಿ ಆಯಿತು. ನನ್ನ ಹತ್ರ ಬೆಳ್ಳಿದು ಲಕ್ಷ್ಮಿ ಮುಖವಾಡ ಇತ್ತು. ನಾನು ಮುಂಚೆನೇ ತೊಗೊಂಡಿದ್ದೆ. ನನ್ನ ಮದುವೆ ಆದಮೇಲೆ ಮದುವೆ ವಸ್ತ್ರಲ್ಲಿ ನಾನು ದುಡ್ಡೆಲ್ಲ ಕೂಡಿಟ್ಕೊಂಡು ಲಕ್ಷ್ಮಿ ಮುಖವಾಡ ತೊಗೊಂಡಿದ್ದೆ. ನಾನು ಫಸ್ಟ್ ತೊಗೊಂಡಿದ್ದು ಲಕ್ಷ್ಮಿ ಮುಖವಾಡ. ಇದು ದೇವ್ರ ಪೂಜೆ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತಾರೆ ಕೆಲವರು. ಬೇರೆ ದೇವ್ರ ಪೂಜೆ ಮಾಡಿದಾಗ ನಾನು ನೋಡಿದ್ದೀನಿ. ನಾನು ಇದೇ ಬೇಕು, ಹಿಂಗೆ ಬೇಕು, ಇದು ಮಾಡಿದ್ರೆ ಈ ಥರ ಇದನ್ನು ಕೊಟ್ಟರೆ ನಾನು ನಿನಗೆ ಪೂಜೆ ಮಾಡ್ತೀನಿ, ಆ ಥರ ಎಲ್ಲ ನಾನು ಮಾಡಲ್ಲ. ನಾನು ದೇವರು ಅಂತ ಮಾತ್ರ ಪೂಜೆ ಮಾಡ್ತೀನಿ.
ನನಗೆ ದೇವರು ಅಂತ ಪೂಜೆ ಮಾಡಿದ್ದೀನಿ ಪ್ರತಿ ವರ್ಷವೂ ಅಷ್ಟೇ. ನಾನು ವರಮಹಾಲಕ್ಷ್ಮಿ ಹಬ್ಬ ಮಾತ್ರ, ವರಮಹಾಲಕ್ಷ್ಮಿ ಆಗಿರಬಹುದು, ವೈಭವ ಲಕ್ಷ್ಮಿ ಆಗಿರಬಹುದು, ಇವೆರಡೂ ಅಷ್ಟೇ ನಂಗೆ ತುಂಬ ಅನುಕೂಲ ಮಾಡಿಕೊಟ್ಟಿದೆ. ನಾನು ಏನಾದರೂ ಅಷ್ಟೇ ಇದು ಬೇಕಂತ ಅಂದ್ಕೊಳಲ್ಲ, ಕೆಲವ್ದು ಬೇಕಂತ ಅಂದ್ಕೊಂಡಿದ್ದೀನಿ. ಅಂದರೆ ದೇವ್ರ ಹತ್ರ ಬೇಡ್ಕೋತೀನಿ, ಅದು ನನಗೆ ನೆರವೇರಿದೆ. ನಾನು ಯಾಕೆ ಇವತ್ತಿಗೂ ಅಷ್ಟು ಪ್ರೀತಿಯಿಂದ ಭಕ್ತಿಯಿಂದ ಪೂಜೆ ಮಾಡ್ತೀನಿ ಅಂದರೆ, ನಾನು ಕೇಳಿದ್ದಿರ್ಬೋದು, ನಾನು ಕೇಳದೆ ಇದ್ದಿದ್ದಿರಬಹುದು, ದೇವ್ರು ನನಗೆ ಎರಡೂ ಕೊಟ್ಟಿದ್ದಾಳೆ ಅಮ್ಮ. ಹಾಗಾಗಿ ನನಗೆ ಖುಷಿ. ನಾನು ಏನಾದರೂ ಅಷ್ಟೇ ಪ್ರತಿ ವರ್ಷ ನಾನು ಏನಾದರೂ ಒಂದು ತೊಗೋತೀನಿ, ಬೆಳ್ಳಿ ಆಗಿರಬಹುದು, ಚಿನ್ನ ಆಗಿರಬಹುದು. ವರಲಕ್ಷ್ಮಿ ಹಬ್ಬ ಮಾಡಿದಾಗಿಂದ ಚಿನ್ನ ಆಗಿರಲಿ ಅಥವಾ ಬೆಳ್ಳಿ ಆಗಿರಲಿ, ನಾನು ಪ್ರತಿ ವರ್ಷವೂ ಏನಾದರೂ ತೊಗೊಂಡಿದ್ದೀನಿ. ಏನಾದರೂ ಸರಿ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆದರೂ ಸರಿ, ವೈಭವ ಲಕ್ಷ್ಮಿ ಆದರೂ ಸರಿ, ಏನಾದರೂ ಚಿನ್ನ ಅಥವಾ ಬೆಳ್ಳಿ ಆಗಿರಬಹುದು. ಇಲ್ಲ ಕೆಲವೊಂದು ನನಗೆ ಕೆಲಸ ಕಾರ್ಯಗಳು, ಕೆಲವೊಂದೇನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಇರಬಹುದು, ನನ್ನ ಪ್ರಾಬ್ಲಮ್ ಸಾಲ್ವ್ ಆಗಿರೋದಿರಬಹುದು, ಅಥವಾ ಯಾವುದೋ ಜಮೀನಿನ ಕೆಲಸ ಇರ್ಬೋದು. ಈ ಥರ ನನಗೆ ತುಂಬ ಅನುಕೂಲ ಅಂತೂ ಆಗಿದೆ ನನಗೆ. ಈ ಸಲ ನಾನೇನು ತೊಗೊಳ್ಲಿಲ್ಲ ಬೆಳ್ಳಿ ಚಿನ್ನ ಅಂತ ಅಂದ್ಕೊಂಡೆ, ಬಟ್ ನಂದು ಯಾವುದೋ ಒಂದು ಏನೋ ತೊಗೊಳ್ಲಿಲ್ವಲ್ಲ ಅಂತ ಅನ್ಕೋತಿದ್ದೆ ನಿಜವಾಗ್ಲೂ. ದೇವರ ಆಶೀರ್ವಾದ ಅದು ಹೆಂಗೆ ಕೊಡ್ತಾರೋ ಗೊತ್ತಿಲ್ಲ ದೇವರು. ನಿಜವಾಗ್ಲೂ ನಾನು ಯಾವುದೋ ಒಂದು ಗೋಲ್ಡು ಬ್ಯಾಂಕಲ್ಲಿ ಇಟ್ಟಿದ್ದೆ, ಅದೆಲ್ಲಿಂದ ಬಂತೋ ದುಡ್ಡು ನನಗೆ ಗೊತ್ತಿಲ್ಲ. ಯಾವುದೋ ಒಂದು ರೂಪದಲ್ಲಿ ನನಗೆ ಅಮ್ಮ ದುಡ್ಡು ಕೊಟ್ಟು ನಾನು ಬ್ಯಾಂಕಲ್ಲಿ ಇಟ್ಟಿದ್ದು ಒಂದು ಗೋಲ್ಡ್ ಚೈನ್ನು ಬಿಡಿಸ್ಕೊಂಬಂದೆ. ನಾನು ಅಂದ್ಕೊಂಡೆ ನಾನೇನು ತೊಗೊಳ್ಲಿಲ್ವಲ್ಲ ಅಂತ. ಆವಾಗ ಅಂದ್ಕೊಂಡೆ ಹೆಂಗೋ ನನಗೆ ಆ ಸಂದರ್ಭದಲ್ಲಿ ನೀನು ಆ ಚೈನಾದರೂ ಬಿಡಿಸ್ಕೊಟ್ಟಲ್ಲ ಅಂತ ನನಗೊಂಥರ ಖುಷಿ ಆಯಿತು. ನಾನು ತೊಗೊಳ್ಲಿಲ್ಲ ಅನ್ನೋದಕ್ಕಿಂತ ಇದ್ದದ್ದನ್ನಾದರೂ ನಮಗೆ ಕೊಟ್ರಲ್ಲ ಅಲ್ವಾ, ಒಂಥರ ಖುಷಿ ನನಗೆ, ಒಂಥರ ಖುಷಿ. ನೋಡಿ, ನಾನು ದೇವ್ರ ಪೂಜೆ ಎಲ್ಲ ಮಾಡಿದೆ. ನನಗೆ ಏನೇನಾಗಬೇಕು ಅದನ್ನೆಲ್ಲ ದೇವ್ರ ಹತ್ರ ಬೇಡ್ಕೊಂಡೆ. ದೇವ್ರ ಪೂಜೆ ಆದಮೇಲೆ ನಮ್ಮ ಕಷ್ಟಗಳನ್ನ ಹೇಳ್ಕೋಬೇಕು. ಯಾರಿಂದನೂ ನಮ್ಮ ಕಷ್ಟ ಪರಿಹಾರ ಮಾಡೋಕ್ಕಾಗಲ್ಲ, ದೇವರಿಂದ ಮಾತ್ರ ಸಾಧ್ಯ. ಅದಕ್ಕೆ ನಾನು ಏನೇ ಇರಲಿ, ಕಷ್ಟ ಆಗಲಿ ಸುಖ ಆಗಲಿ ಪ್ರತಿಯೊಂದನ್ನು ದೇವ್ರ ಹತ್ರ ಹೇಳ್ಕೊತೀನಿ. ಒಂಥರ ಖುಷಿ, ನೆಮ್ಮದಿ. ನಾನು ಪೂಜೆ ಎಲ್ಲ ಮಾಡಿದ್ದಾದ್ಮೇಲೆ ಸಂಜೆ ನನ್ನ ಹಸ್ಬೆಂಡ್ ಹತ್ರ ಅರಿಶಿನ ಕುಂಕುಮ ಎಲ್ಲ ಇಡಿ ಅಂತ ಇಡಿಸ್ಕೊತೀನಿ. ಅರಿಶಿನ ಕುಂಕುಮ ಇಡ್ತಾರೆ, ಗಂಧ ಅಕ್ಷತೆ ಯಾವತ್ತೂ ಇಡ್ತಾ ಇರಲಿಲ್ಲ ನಾನು. ಬೇರೆ ಟೈಮಲ್ಲೂ ಅಷ್ಟೇ, ಈ ವಾರಗಳಲ್ಲಿ ಪೂಜೆ ಮಾಡ್ತೀನಲ್ಲ ಅವಾಗೆಲ್ಲ ಅಷ್ಟೇ. ಒಂದೊಂದ್ಸಲಿ ನನ್ನ ಮನೆಯವ್ರ ಹತ್ರ, ನಮ್ಮ ಮನೆಯವರು ಅಷ್ಟೇ ಅರಿಶಿನ ಕುಂಕುಮ ಎಲ್ಲ ಇಡ್ತಾರೆ. ಹಂಗೆ ನಾನು ಅರಿಶಿನ ಕುಂಕುಮ ಎಲ್ಲ ಇಡಿಸ್ಕೊಂಡೆ. ಅವರು ಇಟ್ಟರು ಫಸ್ಟು. ಅವರ ಆಶೀರ್ವಾದ ನನಗೆ ಸಿಕ್ಕಿದ್ರೆ ಸಾಕು ಅಂತ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ನೋಡಿ, ನನ್ನ ಮಗಳು ಅಷ್ಟೇ ಎಲ್ಲ ಪೂಜೆ ಎಲ್ಲ ಮುಗಿಸಿದ್ಲು. ಅದಾದಮೇಲೆ ಮತ್ತೆ ಇದ್ದಿದ್ದು ನಾನು ಅವ್ರ ಮನೆಗೆ ಹೋಗಿ ಕರೆದೆ. ಬಂದಿದ್ದರು ಕೆಲವರು, ಎಲ್ಲರೂ ಬಂದಿದ್ದರು. ಕೆಲವರು ಒಬ್ಬರಿಬ್ಬರು ಮಿಸ್ ಆದರಷ್ಟೇ. ಪ್ರತಿಯೊಬ್ಬರಿಗೂ ಅಷ್ಟೇ ಎಲೆ ಅಡಿಕೆ, ಅರಿಶಿನ ಕುಂಕುಮ, ಗಂಧ ಅಕ್ಷತೆ ಎಲ್ಲ ಇಟ್ಟು ಮಡ್ಲಕ್ಕಿ ಕೊಟ್ಟು ಅವ್ರ ಆಶೀರ್ವಾದ ಸಿಗಲಿ ಅಂತ ಎಲ್ಲ ಬೇಡ್ಕೊಂಡೆ. ಇಷ್ಟೆಲ್ಲ ಆದಮೇಲೆ ದೇವರು ನಮಗೆ ಒಳ್ಳೇದು ಮಾಡಲಿ, ಎಲ್ಲ ಒಳ್ಳೇದಾಗಲಿ ಅಂತ ಬೇಡ್ಕೊಂಡು ನಾನು ದೇವರನ್ನ ಅವತ್ತಿನ ದಿನವೇ ಕದಲಿಸ್ಬಿಡ್ತೀನಿ. ಯಾಕಂದರೆ ದೇವರಂದರೆ ತುಂಬ ಪವರ್ಫುಲ್ಲು, ಗೊತ್ತಲ್ಲ. ದೇವ್ರನ್ನೆಲ್ಲ ಇಟ್ಕೊಳ್ಳೋಕ್ಕೆ ಆಗಲ್ಲ, ನಾವೆಲ್ಲ ಇಟ್ಕೊಂಡು ಮಲ್ಕೊಳ್ಳೋದು ಆ ಥರ ಎಲ್ಲ ಮಾಡಲ್ಲ ನಾನು ಅದಕ್ಕೋಸ್ಕರ ಏನು ಮಾಡ್ತೀನಿ, ಅವತ್ತಿನ ದಿನವೇ ನಾನು ದೇವರನ್ನ ಸೊಡ್ಲಿಸ್ಬಿಡ್ತೀನಿ. ಅಂದರೆ ಏನು ಮಾಡ್ತೀನಿ ಅಂದರೆ, ಮತ್ತೆ ಇನ್ನೊಮ್ಮೆ ನೈಟ್ ಇನ್ನೊಮ್ಮೆ ನಾನು ದೇವರಿಗೆಲ್ಲ ಪೂಜೆ ಮಾಡಿಬಿಟ್ಟು ಮತ್ತು ರತ್ನೀರು ಮಾಡ್ತೀನಿ. ದೇವರಿಗೆಲ್ಲ ದೃಷ್ಟಿ ಆಗಿರುತ್ತಲ್ವ, ಹಾಗಾಗಿ ದೇವರಿಗೆಲ್ಲ ದೃಷ್ಟಿ ಎಲ್ಲ ತೆಗೆದ್ಬಿಟ್ಟು ಆಚೆ ಹಾಕಿ ದೇವ್ರನ್ನೆಲ್ಲ ಬೇಡಿಕೊಂಡು, ಅಮ್ಮ ನೀನು ಬಂದಿದ್ಯಾ, ನನಗೆ ತುಂಬ ಸಂತೋಷ ಆಯಿತು, ಇದೇ ಥರ ನಮ್ಮ ಮನೇಲಿ ನೆಲೆಸು ಅಂತ ಬೇಡಿಕೊಂಡು ನಾನು ಎಲ್ಲ ಆದಮೇಲೆ ದೇವರನ್ನ ಸಡಿಲಿಸ್ಬಿಡ್ತೀನಿ. ಯಾಕಂದರೆ ದೇವ್ರನ್ನ ಇಟ್ಕೊಳ್ಳೋಕ್ಕಾಗಲ್ಲ ನೈಟೆಲ್ಲ. ನಾವೆಲ್ಲ ಮಲ್ಕೋತೀವಿ, ದೇವ್ರು ಸುಮ್ಮನೆ ಇರಬೇಕು, ಆ ಥರ ಎಲ್ಲ ಏನೋ ಒಂಥರ ನನಗೆ ಹಿಂಸೆ. ಅದಕ್ಕೆ ನಾನು ಅವತ್ತಿನ ದಿನವೇ ಸಡಿಲಿಸ್ತೀನಿ. ಯಾಕಂದರೆ ದೇವ್ರಿದ್ದ ಮೇಲೆ ನೀಟಾಗಿರಬೇಕು. ಶ್ರದ್ಧಾ ಭಕ್ತಿಯಿಂದ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ನೀಟಾಗಿ ಕೂಡ ಇರಬೇಕು. ಅದಕ್ಕೋಸ್ಕರ ನಾನು ಅವತ್ತಿನ ದಿನವೇ ದೇವರನ್ನ ಸಡಿಲಿಸ್ಬಿಡ್ತೀನಿ.
ಸಿಡಿಲಿಸಿ ನೆಕ್ಸ್ಟ್ ಮಾರ್ನಿಂಗು ನಾನು ಶನಿವಾರ ಮಾರ್ನಿಂಗು ದೇವರ ಐಟಮ್ಸ್ನೆಲ್ಲ ತೆಗಿತೀನಿ. ನಾನು ಇದನ್ನಷ್ಟೇ ವರಮಹಾಲಕ್ಷ್ಮಿ ಹಬ್ಬದ ದಿನವೇ ನಾನು ದೇವ್ರ ಪೂಜೆ ಮಾಡಿದ್ದು. ಬಟ್ ನಾನು ವಿಡಿಯೋ ಎಡಿಟ್ ಮಾಡೋಕ್ಕಾಗಿಲ್ಲ, ಹಾಗಾಗಿ ಲೇಟಾಗಿ ಹಾಕ್ತಾಯಿದ್ದೀನಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಿಮಗೇನಾದರೂ ವಿಡಿಯೋ ಇಷ್ಟ ಆದರೆ ದಯಮಾಡಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ದೇವರ ಆಶೀರ್ವಾದ ನೀವು ವಿಡಿಯೋ ನೋಡೋರು ಎಲ್ಲರಿಗೂ ಸಿಗಲಿ. ಥ್ಯಾಂಕ್ ಯು ಸೋ ಮಚ್. ಅಮ್ಮ ಎಲ್ಲರಿಗೂ ಕಾಪಾಡಲಿ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಓಂ ನಮಃ ಶಿವಾಯ.